ಶ್ರೀನಿವಾಸ ಸ್ವಾಮಿ ಸತಿ ಸಮೇತವಾಗಿ ಶಿಲಾರೂಪಕ್ಕೆ ಕನ್ವರ್ಟ್ ಆಗೋಗ್ತಾರೆ. ನಾನು ಶಿಲಾರೂಪದಲ್ಲಿ ಇದ್ರೂ ನನ್ನ ಕಣ್ಣ ಮುಂದೆ ಆಗುವುದನ್ನು ವೈಕುಂಠದಿಂದ ಇನ್ನೊಂದು ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಸೊ ನಾವು ತಿರುಮಲದಲ್ಲಿ ಹೆಂಗೆ ದೇವರ ದರ್ಶನ ಪಡೀತೀವೋ ಹಾಗೆ ಇನ್ನೊಂದು ಡೈಮೆನ್ಷನ್ ಅಲ್ಲಿ ದೇವತೆಗಳು ಬಂದು ಇನ್ನೊಂದು ಡೈಮೆನ್ಷನ್ ಅಲ್ಲಿರೋ ತಿರುಮಲವನ್ನು ದರ್ಶನ ಪಡ್ಕೊಂತಾ ಇರ್ತಾರೆ. ಅದಕ್ಕೆ ನಾವು ತಿರುಮಲ ಬೆಟ್ಟವನ್ನು ಕಲಿಯುಗದ ವೈಕುಂಠ ಅಂತ ಕರಿತೀವಿ. ಸೊ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಕ್ಕಿ ಫ್ಯಾಕ್ಟ್ರಿ ಯೂನಿವರ್ಸ್ ಕನ್ನಡ ಚಾನೆಲ್. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಇದುವರೆಗೂ ವರಾಹಸ್ವಾಮಿಯ ದೇವಸ್ಥಾನವಾದ ತಿರುಮಲ ದೇವಸ್ಥಾನವಾಗಿ ಹೆಂಗೆ ಬದಲಾವಣೆ ಆಯ್ತು ಅಂತ ಈ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಎಪಿಸೋಡ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನೀವು ಇದರ ಪಾರ್ಟ್ 1 ಎಪಿಸೋಡ್ ನಮ್ಮ ಚಾನೆಲ್ ಅಲ್ಲೇ ಇದೆ, ಅದನ್ನ ಫಸ್ಟ್ ನೋಡಿ. ಅದನ್ನ ನೋಡಿದ್ಮೇಲೆ ನೀವು ಈ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಯಾರಾದ್ರೂ ನೋಡಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್ 1 ನೋಡಿ ಮತ್ತೆ ಈ ವಿಡಿಯೋ ನೋಡಿ. ಸೊ ಕಮಿಂಗ್ ಟು ದಿ ಟಾಪಿಕ್, ಲಾಸ್ಟ್ ಎಪಿಸೋಡ್ ಅಲ್ಲಿ ಸತ್ಯಯುಗಕ್ಕಿಂತ ಮೊದಲು ವರಾಹಸ್ವಾಮಿ ಭೂಮಾತೆಯನ್ನ ರಕ್ಷಿಸಿ ಯಥಾಸ್ಥಾನದಲ್ಲಿ ಇಟ್ಟಿರೋದರಿಂದ ಹಿಡಿದು ದ್ವಾಪರ ಯುಗದಲ್ಲಿ ವೈಕನಸ ಆಗಮನದವರೆಗೂ ನಾವು ತಿಳ್ಕೊಂಡಿದೀವಿ ಸ್ಟೋರಿ. ಸೊ ದ್ವಾಪರ ಯುಗ ಎಂಡ್ ಆಗೋ ಸಮಯದಲ್ಲಿ ಅಂದ್ರೆ ಶ್ರೀಕೃಷ್ಣ ತನ್ನ ದೇಹವನ್ನು ಬಿಟ್ಟು ಹೋದ್ಮೇಲೆ ಬರೋ ಕಲಿಯುಗದಲ್ಲಿ ಮನುಷ್ಯರು ಧರ್ಮವನ್ನು ಬಿಟ್ಟು ಅಧರ್ಮ ಮಾರ್ಗದಲ್ಲಿ ನಡೀತಾರೆ ಹಾಗೂ ಮನುಷ್ಯರಲ್ಲಿ ಭಕ್ತಿ ಭಾವನೆಗಳು ಕಡಿಮೆ ಆಗೋಗುತ್ತೆ ಹಾಗೂ ರಾಗದ್ವೇಷಗಳಿಗೆ ಒಳಗಾಗುತ್ತಾರೆ ಎಂದು ಗ್ರಹಿಸಿ ಬ್ರಹ್ಮ ದೇವತೆಗಳ ಜೊತೆ ಸೇರಿ ಶ್ರೀ ಮಹಾವಿಷ್ಣು ಹತ್ರ ಹೋಗಿ ಹೇಳ್ತಾರೆ. ಸೊ ಬರೋ ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ನೀವು ಅಂದ್ರೆ ವಿಷ್ಣುವು ಭೂಮಿ ಮೇಲೆ ಹೋಗ್ಬೇಕೆಂದು ಬ್ರಹ್ಮ ಕೇಳ್ತಾರೆ ಯಾರನ್ನ, ಶ್ರೀ ಮಹಾವಿಷ್ಣುನ. ಸೊ ಇದಕ್ಕೆ ಶ್ರೀ ಮಹಾವಿಷ್ಣುನು ಆಕ್ಸೆಪ್ಟ್ ಮಾಡ್ತಾರೆ. ಆದ್ಮೇಲೆ ಕಲಿಯುಗ ಸ್ಟಾರ್ಟ್ ಆಗೋಗುತ್ತೆ. ಕಲಿಯುಗ ಸ್ಟಾರ್ಟ್ ಆದ್ಮೇಲೆ ಮನುಷ್ಯರು ಅತಿ ಕ್ರೂರವಾಗಿ ವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆದ್ರೂ ಕೂಡ ಶ್ರೀ ಮಹಾವಿಷ್ಣು ಭೂಮಿ ಮೇಲೆ ಹೋಗಿರಲ್ಲ. ಸೊ ಅದಕ್ಕೆ ಬ್ರಹ್ಮ ಏನ್ ಮಾಡ್ತಾರೆ, ಬ್ರಹ್ಮನ ಕುಮಾರನಾದ ನಾರದ ಮಹರ್ಷಿಯನ್ನ ಕರೆದು ವಿಷ್ಣುವು ಭೂಲೋಕಕ್ಕೆ ಹೋಗುವಂಗೆ ಮಾಡೋ ಜವಾಬ್ದಾರಿ ನಿಂದು ಅಂತ ನಾರದ ಮಹರ್ಷಿಗೆ ಹೇಳ್ತಾರೆ ಬ್ರಹ್ಮ. ಇದಕ್ಕೆ ಅಂಗೀಕರಿಸಿದ ನಾರದ ಮಹರ್ಷಿ ಏನ್ ಮಾಡ್ತಾರಂದ್ರೆ ನೂರಾರು ಋಷಿ ಮುನಿಗಳ ಜೊತೆ ಯಜ್ಞ ಹೋಮಗಳನ್ನು ಮಾಡುತ್ತಿರುವ ಭೃಗ ಮಹರ್ಷಿ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ಭೃಗ ಮಹರ್ಷಿ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ನಾರದ ಮಹರ್ಷಿ. ಏನಂದ್ರೆ ಇಷ್ಟೆಲ್ಲ ಹೋಮ ಯಜ್ಞಗಳು ಮಾಡ್ತಿದ್ದೀರಲ್ಲ, ಇದನ್ನ ನೀವು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅರ್ಪಿಸುತ್ತೀರಾ ಎಂದು ಒಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಅಲ್ಲಿರುವ ಎಲ್ಲಾ ಋಷಿ ಮುನಿಗಳು ಒಬ್ಬೊಬ್ಬರು ಒಂದೊಂದ್ ಹೆಸರು ಹೇಳಿ ಅವರೇ ವಾದ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಭೃಗ ಮಹರ್ಷಿ ಏನ್ ಮಾಡ್ತಾರೆ ಅಂದ್ರೆ ತಾನೇ ಡೈರೆಕ್ಟ್ ಆಗಿ ತ್ರಿಮೂರ್ತಿಗಳ ಹತ್ರ ಹೋಗಿ ಅವರಲ್ಲಿ ಆ ತ್ರಿಮೂರ್ತಿಗಳಲ್ಲಿ ಯಾರು ಗ್ರೇಟು ಅಂತ ಡಿಸೈಡ್ ಮಾಡೋಣ ಅಂತ ಯೋಚಿಸುತ್ತಾರೆ. ಯಾರು? ಭೃಗ ಮಹರ್ಷಿ. ಆಮೇಲೆ ನಾರದ ಮಹರ್ಷಿ ನಾನು ಬಂದಿರುವ ಕೆಲಸ ಮುಗೀತು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಭೃಗ ಮಹರ್ಷಿ ತ್ರಿಮೂರ್ತಿಗಳನ್ನ ಟೆಸ್ಟ್ ಮಾಡೋಣ ಅಂತ ಫಸ್ಟ್ ಬ್ರಹ್ಮಲೋಕಕ್ಕೆ ಹೊರಡ್ತಾರೆ. ಬ್ರಹ್ಮಲೋಕಕ್ಕೆ ಹೋದಾಗ ಸರಸ್ವತಿ ದೇವಿಯ ವೀಣೆಯ ಮ್ಯೂಸಿಕ್ ಕೇಳಿಸ್ಕೊಂಡು ಮೈಮರೆತ ಬ್ರಹ್ಮ ಭೃಗ ಮಹರ್ಷಿ ಅಲ್ಲಿಗೆ ಬಂದಿರೋದನ್ನ ಗಮನಿಸಿರುವುದಿಲ್ಲ. ಇದರಿಂದ ಭೃಗ ಮಹರ್ಷಿ ಕೋಪ ಮಾಡಿಕೊಂಡು ಭೂಲೋಕದಲ್ಲಿ ಬ್ರಹ್ಮನಿಗೆ ಯಾವುದೇ ಪೂಜೆ ಮಾಡುವುದಿಲ್ಲ ಎಂದು ಶಾಪ ಕೊಟ್ಟು ಅಲ್ಲಿಂದ ಕೈಲಾಸಕ್ಕೆ ಹೊರಡ್ತಾರೆ. ಸೊ ಕೈಲಾಸಕ್ಕೆ ಹೊರಟಾಗ ಅಲ್ಲಿ ಪರಶಿವನು ಪಾರ್ವತಿ ದೇವಿಯ ಜೊತೆ ನಾಟ್ಯವಾಡುತ್ತಿರ್ತಾರೆ. ಭೃಗ ಮಹರ್ಷಿ ಅಲ್ಲಿಗೆ ಬಂದಿರುವುದನ್ನು ಗಮನಿಸಿದ ಶಿವ ಸ್ವಲ್ಪ ಹೊತ್ತು ವೈಟ್ ಮಾಡು ಅಂತ ಡ್ಯಾನ್ಸ್ ಫಾರ್ಮ್ ಅಲ್ಲೇ ಸಿಗ್ನಲ್ ಕೊಡ್ತಾರೆ ಭೃಗ ಮಹರ್ಷಿಗೆ. ಆಗ ಮತ್ತೆ ಭೃಗ ಮಹರ್ಷಿಗೆ ಕೋಪ ಬಂದು ಭೂಲೋಕದಲ್ಲಿ ಶಿವನಿಗೆ ಲಿಂಗದ ರೂಪದಲ್ಲಿ ಮಾತ್ರನೇ ಪೂಜೆ ಮಾಡ್ತಾರೆ ಎಂದು ಶಾಪ ಕೊಟ್ಟು ಅಲ್ಲಿಂದ ಲಾಸ್ಟ್ ಗೆ ವೈಕುಂಠಕ್ಕೆ ಹೊರಡ್ತಾರೆ ಭೃಗ ಮಹರ್ಷಿ. ಶ್ರೀ ಮಹಾವಿಷ್ಣು ಆದಿಶೇಷುವಿನ ಮೇಲೆ ಮಲಗಿರೋದನ್ನು ಕಂಡು ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವಿನ ಕಾಲನ್ನು ಒತ್ತುತ್ತಾ ಸೇವೆ ಮಾಡುವುದನ್ನು ಕಂಡು ಆ ಕಾಲುಗಳು ಭೃಗ ಮಹರ್ಷಿ ಕಡೆಗೆ ಫೇಸ್ ಆಗಿರೋದನ್ನು ನೋಡಿ ಭೃಗು ಮಹರ್ಷಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ತುಂಬಾ ಕೋಪ ಬಂದು ಭೃಗ ಮಹರ್ಷಿ ಏನ್ ಮಾಡ್ತಾರೆ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಎದೆಯ ಮೇಲೆ ತನ್ನ ಕಾಲಿನಿಂದ ಒದ್ದು ಬಿಡ್ತಾರೆ. ಸೊ ಆಗ ಶ್ರೀ ಮಹಾವಿಷ್ಣು ರಿಯಲೈಸ್ ಆಗ್ತಾರೆ ಭೃಗ ಮಹರ್ಷಿ ಕೋಪಕ್ಕೆ ಕಾರಣ ತನ್ನ ಕಾಲಿನ ಪಾದದಲ್ಲಿರುವ ಅಗ್ನಿನ ನೇತ್ರ ಎಂದು ತಿಳಿದು ಭೃಗ ಮಹರ್ಷಿಯ ಕಾಲಿಗೆ ಬಿದ್ದು ತನ್ನ ಪಾದವನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸಿ ಬಿಡಿ, ನಂದು ತಪ್ಪಾಯ್ತು ಅಂತ ಶ್ರೀ ಮಹಾವಿಷ್ಣು ಹೇಳಿ ಭೃಗ ಮಹರ್ಷಿಯ ಕಾಲಿನ ಪಾದದಲ್ಲಿರುವ ಅಗ್ನಿನ ನೇತ್ರವನ್ನು ತನ್ನ ಬೆರಳಿನಿಂದ ಚುಚ್ಚಿಬಿಡ್ತಾರೆ. ಸೊ ಆಗ ಭೃಗ ಮಹರ್ಷಿಗೆ ತನ್ನ ಕೋಪ ಎಲ್ಲ ಕಡಿಮೆ ಆಗಿ ಅವಾಗ ರಿಯಲೈಸ್ ಆಗ್ತಾರೆ ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ. ಸೊ ಇದನ್ನೆಲ್ಲ ನೋಡಿದ ಲಕ್ಷ್ಮೀ ದೇವಿ ತನ್ನ ಗಂಡನಾದ ಶ್ರೀ ಮಹಾವಿಷ್ಣುವನ್ನು ಸಾಧಾರಣವಾದ ಒಬ್ಬ ಮನುಷ್ಯ ಕಾಲಿನಲ್ಲಿ ತನ್ನ ಎದೆಯ ಮೇಲೆ ಹೊಡೆದಿದ್ದಾರೆ ಎಂದು ಅವಮಾನಕ್ಕೊಳಗಾಗಿ ಲಕ್ಷ್ಮೀ ದೇವಿ ಕೋಪ ಮಾಡಿಕೊಂಡು ವೈಕುಂಠದಿಂದ ಭೂಮಿ ಮೇಲೆ ಬಂದುಬಿಟ್ಟು ಸಾಧಾರಣ ಒಬ್ಬ ಮಹಿಳೆಯಾಗಿ ಜೀವನ ನಡೆಸೋಕೆ
ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಕ್ಷ್ಮೀ ದೇವಿ. ಸೊ ಆಗ ಲಕ್ಷ್ಮೀ ದೇವಿಯನ್ನ ಮತ್ತೆ ವೈಕುಂಠಕ್ಕೆ ಕರೆದುಕೊಂಡು ಬರೋಣ ಅಂತ ಶ್ರೀ ಮಹಾವಿಷ್ಣು ಶ್ರೀನಿವಾಸುಡು ಎಂಬ ಒಂದು ಮನುಷ್ಯನ ರೂಪದಲ್ಲಿ ಭೂಮಿ ಮೇಲೆ ಬರ್ತಾರೆ. ಭೂಮಿ ಮೇಲೆ ಮನುಷ್ಯ ರೂಪದಲ್ಲಿ ಬಂದು ಲಕ್ಷ್ಮೀ ದೇವಿಯನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಹುಡುಕಿ ಸುಸ್ತಾಗಿ ತಿರುಮಲ ಬೆಟ್ಟದ ಒಂದು ಹುಣಸೆ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಕ್ಕೆ ಶುರು ಮಾಡ್ತಾರೆ ಶ್ರೀನಿವಾಸ ಸ್ವಾಮಿ. ಸೊ ಆಗ ಧ್ಯಾನ ಮಾಡಕ್ಕೆ ಶುರು ಮಾಡಿ ಅವರು ಎಷ್ಟೋ ವರ್ಷಗಳು ಆ ಧ್ಯಾನದಲ್ಲೇ ಇದ್ದೋಗ್ತಾರೆ. ಹಿಂಗೆ ವರ್ಷಗಳು ಧ್ಯಾನದಲ್ಲೇ ಇರೋದ್ರಿಂದ ಹಾವಿನ ಹುತ್ತ ಫಾರ್ಮ್ ಆಗೋಗಿರುತ್ತೆ. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ ಇಬ್ರು ಅವರ ತಂದೆ ತಾಯಿರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರಲ್ಲ. ಯಾಕಂದ್ರೆ ರಾಮ ವನವಾಸಕ್ಕೆ ಹೋಗಿರ್ತಾನೆ, ಅದರಿಂದ ಅಲ್ಲೇ 14 ವರ್ಷ ಅಲ್ಲೇ ಇದ್ದೋಗಿರ್ತಾನೆ. ಮತ್ತೆ ಶ್ರೀಕೃಷ್ಣ ಬಂದು ಶ್ರೀಕೃಷ್ಣನ ಮಾವನಾದ ಕಂಸನಿಂದ ಅವರ ಪೇರೆಂಟ್ಸ್ ಜೊತೆ ಇರಕ್ಕೆ ಆಗಿರಲ್ಲ. ಇದರಿಂದ ಬ್ರಹ್ಮ ಏನ್ ಮಾಡ್ತಾನೆ, ಅವರ ತಂದೆಯರನ್ನ ಹುಣಸೆ ಮರವಾಗಿ ಅಂಡ್ ತಾಯಿಯರನ್ನ ಅಲ್ಲಿ ಸುತ್ತ ಇರೋ ಹಾವಿನ ಹುತ್ತವಾಗಿ ಸೃಷ್ಟಿ ಮಾಡಿರ್ತಾನೆ ಬ್ರಹ್ಮ. ಸೊ ನೆಕ್ಸ್ಟ್ ಹೀಗೆ ಶ್ರೀ ಮಹಾವಿಷ್ಣು ಶ್ರೀನಿವಾಸ ಎಂಬ ಮಾನವ ರೂಪದಲ್ಲಿ ಭೂಮಿ ಮೇಲೆ ಒಂದು ಹುತ್ತದೊಳಗಡೆ ತಪಸ್ ಮಾಡ್ತಾ ಇದ್ದಾನೆ ಅಂತ ನಾರದ ಮಹರ್ಷಿ ಕೊಲ್ಲಾಪುರ್ ಎಂಬ ಒಂದು ಪ್ರದೇಶದಲ್ಲಿರುವ ಲಕ್ಷ್ಮೀ ದೇವಿಗೆ ಹೋಗಿ ಹೇಳ್ತಾರೆ. ಆದ್ರೆ ಲಕ್ಷ್ಮೀ ದೇವಿಗೆ ಶ್ರೀ ಮಹಾವಿಷ್ಣು ಮೇಲೆ ಇನ್ನೂ ಕೋಪ ಕಡಿಮೆ ಆಗಿರಲ್ಲ. ಆದ್ರೂ ಕೂಡ ಲಕ್ಷ್ಮೀ ದೇವಿ ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮ ಮಹೇಶ್ವರ ಹತ್ರ ಹೋಗ್ತಾರೆ. ಹೋಗಿ ಅವ್ರಿಗೆ ಹೇಳ್ತಾರೆ, ಶ್ರೀನಿವಾಸ ಎಂಬ ಮಾನವ ರೂಪದಲ್ಲಿ ಇರುವ ಶ್ರೀ ಮಹಾವಿಷ್ಣುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಬ್ರಹ್ಮ ಮತ್ತು ಮಹೇಶ್ವರ ಅಂದ್ರೆ ಶಿವ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಶಿವ ಬಂದು ಒಂದು ಹಸುವಿನ ರೂಪದಲ್ಲಿ, ಬ್ರಹ್ಮ ಬಂದು ಹಸುವಿನ ಮರಿ ರೂಪದಲ್ಲಿ ಬಂದು ಅಲ್ಲಿರುವ ಹಸುಗಳ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟು ಹಸು ಏನ್ ಮಾಡುತ್ತಂದ್ರೆ ಹುತ್ತದ ಒಳಗಡೆ ಇರುವ ಶ್ರೀನಿವಾಸನಿಗೆ ಹಾಲು ಸುರಿತಾ ಇರುತ್ತೆ ಹಸು. ಇದನ್ನು ನೋಡಿದ ಹಸು ಪಾಲಕ ಕೋಪ ಮಾಡಿಕೊಂಡು ತನ್ನ ಕೈಯಲ್ಲಿರುವ ಕಟ್ಟಿಗೆಯನ್ನು ಹಸು ಮೇಲೆ ಎಸಿತಾರೆ. ಇದನ್ನು ಗ್ರಹಿಸಿದ ಶ್ರೀನಿವಾಸ ಸ್ವಾಮಿ ಕೋಪದಿಂದ ಹುತ್ತದ ಒಳಗಡೆಯಿಂದ ಆಚೆ ಬರ್ತಾರೆ. ಅವರು ಹುತ್ತದ ಒಳಗಡೆಯಿಂದ ಆಚೆ ಬಂದಾಗ ಕಟ್ಟಿಗೆ ಹೋಗಿ ಶ್ರೀನಿವಾಸ ಸ್ವಾಮಿಯ ತಲೆಗೆ ಬೀಳುತ್ತೆ. ತಲೆಗೆ ಬಿದ್ದು ರಕ್ತ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಇನ್ಸಿಡೆಂಟ್ ಇಂದಾನೆ ಹರಿನಾಮ ಹುಟ್ಟಿರೋದು ಅಂತ ಹೇಳ್ತಾರೆ. ಶ್ರೀನಿವಾಸ ಸ್ವಾಮಿಯ ತಲೆಯಿಂದ ರಕ್ತ ಸುರಿಯೋದು ನೋಡಿ ಆ ಕ್ಷಣದಲ್ಲೇ ಆ ಹಸುಪಾಲಕ ಅಲ್ಲಿ ಸತ್ತೋಗ್ತಾನೆ. ಈ ವಿಷಯ ಎಲ್ಲ ತಿಳಿದುಕೊಂಡು ಆ ರಾಜ್ಯದ ರಾಜನಾದ ಚೋಳ ರಾಜ ಇದನ್ನ ನೋಡೋಣ ಅಂತ ಪ್ರದೇಶಕ್ಕೆ ಬರ್ತಾರೆ. ಸೊ ಆ ಚೋಳ ರಾಜ ಬಂದಾಗ ಕೂಡ ಮತ್ತೆ ಹಸು ಆ ಹುತ್ತದೊಳಗಡೆ ಹಾಲು ಸುರಿತಾ ಇರುತ್ತೆ. ಇದನ್ನು ಕಂಡ ಆ ಚೋಳ ರಾಜ ಕೋಪದಿಂದ ತನ್ನ ಬಿಲ್ಲಿನಿಂದ ಬಾಣ ಬಿಡ್ತಾರೆ. ಇದನ್ನು ಗ್ರಹಿಸಿದ ಶ್ರೀನಿವಾಸ ಸ್ವಾಮಿ ಮತ್ತೆ ಕೋಪದಿಂದ ಹುತ್ತದಿಂದ ಆಚೆ ಬರ್ತಾರೆ. ಆಚೆ ಬಂದು ಆ ಬಾಣಗಳನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡ್ಬಿಟ್ಟು ಕೋಪದಿಂದ ಚೋಳ ರಾಜನಿಗೆ ನೀನು ಬರೋ ಜನ್ಮದಲ್ಲಿ ಒಂದು ರಾಕ್ಷಸನಾಗಿ ಹುಟ್ಟುತ್ತೀಯ ಅಂತ ಶಾಪ ಕೊಡ್ತಾರೆ. ಸೊ ಆಗ ಚೋಳ ರಾಜ ತಾನು ನೋಡ್ತಿರೋದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೆ ಎಂದು ತಿಳಿದುಕೊಂಡು ತಾನು ಮಾಡಿರೋದು ತಪ್ಪು ಎಂದು ಗ್ರಹಿಸಿ ಪಶ್ಚಾತ್ತಾಪ ಪಡಕ್ಕೆ ಸ್ಟಾರ್ಟ್ ಮಾಡಿ ನನ್ನನ್ನು ಕ್ಷಮಿಸ್ಬಿಡು ಎಂದು ಬೇಡ್ಕೊಂತಾರೆ ಶ್ರೀ ಮಹಾವಿಷ್ಣುವನ್ನ. ತಾನು ಮಾಡಿರುವ ತಪ್ಪನ್ನು ತಿಳಿದು ಪಶ್ಚಾತ್ತಾಪ ಪಡ್ತಿದ್ದಾನೆ ಎಂದು ನೀನು ಬರೋ ಜನ್ಮದಲ್ಲಿ ಆಕಾಶ ರಾಜನಾಗಿ ಹುಟ್ಟುತ್ತೀಯ, ನಿನಗೆ ಹುಟ್ಟುವ ಪದ್ಮಾವತಿ ಎಂಬ ಮಗಳನ್ನು ನಾನೇ ಮದುವೆ ಆಗ್ತೀನಿ ಅಂತ ಮಾತು ಕೊಡ್ತಾರೆ. ಯಾರು? ಶ್ರೀನಿವಾಸ ಸ್ವಾಮಿ. ಸೊ ಇಲ್ಲಿ ನಿಮ್ಗೆ ಒಂದು ಡೌಟ್ ಬರ್ಬೋದು, ಲಕ್ಷ್ಮೀ ದೇವಿಯನ್ನು ಹುಡುಕಕ್ಕೆ ಭೂಮಿ ಮೇಲೆ ಬಂದು ಪದ್ಮಾವತಿಯನ್ನು ಮದುವೆ ಆಗ್ತಿದ್ದೀನಿ ಅಂತ ಮಾತು ಕೊಡ್ತಿದ್ದಾರೆ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಸೊ ಇದಕ್ಕೆ ಕಾರಣ ಹೇಳ್ತೀನಿ. ಆಕ್ಚುಲ್ ಆಗಿ ತ್ರೇತಾಯುಗದಲ್ಲಿ ವೇದವತಿ ಎಂಬ ವಿಷ್ಣು ಭಕ್ತೆ ಇರ್ತಾಳೆ. ಅವರು ವಿಷ್ಣುವನ್ನು ಮದುವೆ ಆಗ್ಬೇಕು ಅಂತ ಘೋರ ತಪಸ್ಸು ಮಾಡ್ತಾ ಇರ್ತಾಳೆ. ಸೊ ಆಗ ರಾವಣಾಸುರನನ್ನು ಕನ್ಫ್ಯೂಸ್ ಮಾಡಲು ಮಾಯಾ ಸೀತೆಯನ್ನಾಗಿ ಈ ವೇದವತಿಯನ್ನ ಕಳಿಸ್ತಾರೆ. ಆಗ ರಾಮ ವೇದವತಿಗೆ ಮಾತು ಕೊಡ್ತಾನೆ, ಯಾವ್ದೋ ಒಂದು ಜನ್ಮದಲ್ಲಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ರಾಮ ಮಾತು ಕೊಡ್ತಾರೆ. ಸೊ ಆ ವೇದವತಿಯೇ ಮತ್ತೆ ಪದ್ಮಾವತಿಯಾಗಿ ಹುಟ್ಟುತ್ತಾಳೆ ಎಂದು ತಿಳಿದುಕೊಂಡು ನಾನ್ ಮದುವೆ ಆಗ್ತೀನಿ ಅಂತ ಶ್ರೀನಿವಾಸ ಸ್ವಾಮಿ ಮಾತು ಕೊಡ್ತಾರೆ. ಯಾರಿಗೆ? ಆ ಚೋಳ ರಾಜನಿಗೆ. ಸೊ ಇದಾದ್ಮೇಲೆ ಶ್ರೀನಿವಾಸ ಸ್ವಾಮಿ ಮತ್ತೆ ಲಕ್ಷ್ಮೀ ದೇವಿಯನ್ನು ಹುಡುಕುತ್ತಾ ಹೋಗ್ತಾ ಇರ್ತಾರೆ. ಹೋಗೋ ದಾರಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮ ತಗೊಳ್ಳೋಣ ಅಂತ ಬೆಟ್ಟದ ಕೆಳಗಡೆ ಇರುವ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ನೀಲಾ ಎಂಬ ಯುವರಾಣಿ ಶ್ರೀನಿವಾಸ ಸ್ವಾಮಿಯ ತಲೆಗೆ ಬಿದ್ದಿರುವ ಗಾಯವನ್ನು ನೋಡಿ ಅದಕ್ಕೆ ಕ್ಲೀನ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು, ಗಾಯ ಆಗಿರೋದ್ರಿಂದ ಅಲ್ಲಿ ಜುಟ್ಟು ಹೋಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ತಾರೆ. ಇದಕ್ಕೆ ಮೆಚ್ಚಿಕೊಂಡು ಶ್ರೀನಿವಾಸ ಸ್ವಾಮಿ ಆಕೆಯನ್ನು ದೇವತೆಯನ್ನಾಗಿ ಚೇಂಜ್ ಮಾಡಿ ಒಂದ್ ಮಾತು ಕೊಡ್ತಾರೆ. ಏನಂದ್ರೆ, ಬರೋ ದಿನಗಳಲ್ಲಿ ಕಲಿಯುಗ ಅಂತವಾಗೋವರೆಗೂ ನನ್ನ ಭಕ್ತರು ನಿನಗೆ ನೀಲಾರ್ಪಣೆಯನ್ನು ಮಾಡ್ತಾರೆ ಎಂದು ಮಾತು ಕೊಡ್ತಾರೆ. ಸೊ ಈ ಕಾರಣದಿಂದಾನೇ ಈಗಲೂ ತಿರುಮಲ ಬೆಟ್ಟದಲ್ಲಿ ಎಲ್ಲರೂ ನೀಲಾರ್ಪಣೆ ಮಾಡ್ತಾರೆ. ಸೊ ಇದಾದ್ಮೇಲೆ ಶ್ರೀನಿವಾಸ ಸ್ವಾಮಿ ಸುಮಾರು ವರ್ಷಗಳು ಹಿಂಗೆ ಲಕ್ಷ್ಮೀ ದೇವಿಯನ್ನು ಹುಡುಕ್ತಾ ಇರ್ತಾರೆ. ಆಗ ಚೋಳರಾಜನು ಸತ್ತೋಗ್ತಾನೆ. ಸತ್ತೋಗಿ ಆಕಾಶ ರಾಜನಾಗಿ ಹುಡ್ತಾನೆ. ಅವನಿಗೆ ಪದ್ಮಾವತಿ ಎಂಬ ಮಗಳು ಕೂಡ ಹುಡ್ತಾಳೆ. ಆ ಪದ್ಮಾವತಿ ದೇವಿ ಬೆಳೆದು ದೊಡ್ಡವಳಾಗಿ ಒಂದು ಸುಂದರ ಯುವರಾಣಿಯಾಗಿ ಸೊ ಕೊಟ್ಟ ಮಾತಿನಂತೆ ಶ್ರೀನಿವಾಸ ಸ್ವಾಮಿ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳಲು ಸಿದ್ಧರಾಗ್ತಾರೆ. ಸೊ ಶ್ರೀ ಮಹಾವಿಷ್ಣು ದೇವರಾದ್ರೂ ಕೂಡ ಮನುಷ್ಯ ರೂಪದಲ್ಲಿ ಇರೋದ್ರಿಂದ ಧನಾಧಿಪತಿಯಾದ ಕುಬೇರನ ಹತ್ರ
ಮದುವೆಗಾಗಿ ಸಾಲ ಮಾಡ್ತಾರೆ. ಸಾಲ ಮಾಡಿ ಕುಬೇರನಿಗೆ ಹೇಳ್ತಾರೆ, ನನ್ನ ಸಾಲವನ್ನು ನನ್ನ ಭಕ್ತರು ಬಡ್ಡಿ ಹಾಕಿ ಬರೋ ಕಲಿಯುಗದಲ್ಲಿ ತೀರಿಸ್ತಾರೆ ಅಂತ ಹೇಳ್ತಾರೆ. ಸೊ ಇದರಿಂದನೇ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ವಡ್ಡಿ ಕಾಸುಲವಾಡು ಅಂತಾನು ಕರೀತಾ ಇರ್ತೀವಿ. ಸೊ ಇದೇ ರೀಸನ್ ಅದಕ್ಕೆ. ಸೊ ಕೊಟ್ಟ ಮಾತಿನಂತೆ ಪದ್ಮಾವತಿಯನ್ನು ತುಂಬಾ ವೈಭವದಿಂದ ಮದುವೆ ಆಗ್ತಾರೆ. ಮದುವೆ ಆದ 6 ತಿಂಗಳು ಬೆಟ್ಟದ ಕೆಳಗಡೆ ಇರುವ ಅಗಸ್ತ್ಯ ಆಶ್ರಮದಲ್ಲೇ ಇರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಶ್ರೀನಿವಾಸ ಸ್ವಾಮಿಯ ಮಾವನಾದ ಆಕಾಶ ರಾಜನು ಮರಣ ಹೊಂದ್ತಾನೆ. ಅವ್ರ ಮರಣ ಹೊಂದಿದ ಮೇಲೆ ಶ್ರೀನಿವಾಸ ಸ್ವಾಮಿ ಆಕಾಶ ರಾಜನ ತಮ್ಮನಾದ ತೊಂಡಮಾನ್ ಚಕ್ರವರ್ತಿಯನ್ನು ಕರೆದು ಹೇಳ್ತಾರೆ, ಬೆಟ್ಟದ ಮೇಲೆ ಒಂದು ಆನಂದ ನಿಲಯವನ್ನು ಕಟ್ಟಿಸಿ ಅಲ್ಲೇ ನಾನು ನನ್ನ ಹೆಂಡತಿಯ ಜೊತೆ ಇರ್ತೀನಿ ಅಂತ ಶ್ರೀನಿವಾಸ ಸ್ವಾಮಿ ತೊಂಡಮಾನ್ ಚಕ್ರವರ್ತಿಗೆ ಹೇಳ್ತಾರೆ. ಸೊ ಈ ಮಾತು ಶ್ರೀನಿವಾಸ ಸ್ವಾಮಿಯ ಮಾವನಾದ ಆಕಾಶ ರಾಜನಿಗೆ ಹೇಳ್ಬೋದಿತ್ತು. ಬಟ್ ತೊಂಡಮಾನ್ ಚಕ್ರವರ್ತಿಗೆ ಯಾಕೆ ಹೇಳ್ತಾರಂದ್ರೆ, ವರಾಹ ಸ್ವಾಮಿಯು ಮೊದಲನೇ ಬಾರಿ ಭೂಮಿ ಮೇಲೆ ಬಂದಾಗ ಪೂಜೆ ಮಾಡಿದ ನಿಷಾದುಡು ಅಂಡ್ ವೈಕನಸನ ಜೊತೆ ಬಂದಿರುವ ರಂಗದಾಸ ಅಂಡ್ ಈಗ ಇರುವ ತೊಂಡಮಾನ್ ಚಕ್ರವರ್ತಿ ಮೂವರು ಒಂದೇ, ಅವರು ಜನ್ಮಗಳೆತ್ತಿರ್ತಾರೆ. ಇರುವುದರಿಂದ ತೊಂಡಮಾನ್ ಚಕ್ರವರ್ತಿಗೆ ಆನಂದ ನಿಲಯವನ್ನು ಕಟ್ಟಿಸಕ್ಕೆ ಹೇಳ್ತಾರೆ. ಸೊ ಶ್ರೀನಿವಾಸ ಸ್ವಾಮಿ ಆಜ್ಞೆಯಿಂದ ತೊಂಡಮಾನ್ ಚಕ್ರವರ್ತಿ ಬೆಟ್ಟದ ಮೇಲೆ ಒಂದು ಅದ್ಭುತವಾದ ಆನಂದ ನಿಲಯವನ್ನು ಕಟ್ಟಿಸ್ತಾರೆ. ಸೊ ತೊಂಡಮಾನ್ ಚಕ್ರವರ್ತಿ ಭೂತೀರ್ಥದಿಂದ ತನ್ನ ರಾಜಧಾನಿಗೆ ಒಂದು ಸ್ವರಂಗ ಮಾರ್ಗವನ್ನು ಕಟ್ಟಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸೊ ಅದು ಈಗ್ಲೂ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಆನಂದ ನಿಲಯ ನಿರ್ಮಾಣದ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ತನಗಿರುವ ಕೋಪ ಎಲ್ಲ ಕಡಿಮೆಯಾಗಿ ಶ್ರೀನಿವಾಸನ ಹತ್ರ ಬರ್ತಾರೆ. ಆನಂದ ನಿಲಯ ಎಲ್ಲ ರೆಡಿ ಆದ್ಮೇಲೆ ಸತಿ ಸಮೇತವಾಗಿ ಶ್ರೀನಿವಾಸ ಸ್ವಾಮಿ ಆನಂದ ನಿಲಯಕ್ಕೆ ಹೊರಡ್ತಾರೆ. ಈ ಉತ್ಸವವನ್ನು ದೇವತೆಗಳ ಜೊತೆಯಲ್ಲಿ ಬ್ರಹ್ಮನೇ ಈ ಉತ್ಸವವನ್ನು ನಡೆಸ್ತಾರೆ. ಇದನ್ನೇ ನಾವು ಬ್ರಹ್ಮೋತ್ಸವ ಎಂದು ಈಗ ಮಾಡ್ತಾ ಇದೀವಿ. ಆಗ ಬ್ರಹ್ಮೋತ್ಸವ ಸಮಯದಲ್ಲಿ ಅಲ್ಲಿಗೆ ಬಂದಿರುವ ವರಾಹ ಸ್ವಾಮಿ ಹತ್ರ ಶ್ರೀನಿವಾಸ ಸ್ವಾಮಿ ಹೋಗಿ ಹೇಳ್ತಾರೆ, ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಸೊ ಈ ತಿರುಮಲ ಕ್ಷೇತ್ರಾಧಿಪತಿಯಾಗಿ ನೀವು ಇಲ್ಲೇ ಕಲ್ಯಾಣಿ ಹತ್ರ ಇರಿ. ಇಲ್ಲಿಗೆ ಬರುವ ಭಕ್ತರು ಫಸ್ಟ್ ನಿಮ್ಮ ದರ್ಶನ ಪಡೆದುಕೊಂಡು ನನ್ನ ಹತ್ರ ಬಂದ್ರೇನೆ ಅವರ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಯಾರು? ಶ್ರೀನಿವಾಸ ಸ್ವಾಮಿ ವರಾಹ ಸ್ವಾಮಿಗೆ. ಹಿಂಗೆ ರಂಗರಂಗ ವೈಭವದಿಂದ ಬ್ರಹ್ಮೋತ್ಸವ ಮುಗಿಯುತ್ತೆ. ಸೊ ತೊಂಡಮಾನ್ ಚಕ್ರವರ್ತಿಗೆ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವೇ ತಾನು ಕಟ್ಟಿಸಿರುವ ಆನಂದ ನಿಲಯದಲ್ಲಿ ಇದ್ದಾನೆ ಎಂದು ಅಂಡ್ ದೇವತೆಗಳು ಅಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ ಎಂದು ಅಹಂಕಾರಕ್ಕೆ ಒಳಗಾಗಿ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತಾರೆ ತೊಂಡಮಾನ್ ಚಕ್ರವರ್ತಿ. ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಶ್ರೀನಿವಾಸ ಸ್ವಾಮಿ ಕ್ಷಮಿಸ್ತಾ ಬರ್ತಾ ಇರ್ತಾರೆ. ಬಟ್ ಒಂದ್ ದಿವಸ ತೊಂಡಮಾನ್ ಚಕ್ರವರ್ತಿ ಮಾಡಬಾರದಾದ ತಪ್ಪು ಮಾಡ್ತಾರೆ. ಏನಂದ್ರೆ, ಆನಂದ ನಿಲಯದಲ್ಲಿ ಶ್ರೀನಿವಾಸ ಸ್ವಾಮಿ ಏಕಾಂತ ಸಮಯದಲ್ಲಿದ್ದಾಗ ಹೇಳ್ದೆ ಕೇಳ್ದೆ ತೊಂಡಮಾನ್ ಚಕ್ರವರ್ತಿ ಸ್ವರಂಗ ಮಾರ್ಗದಿಂದ ಆನಂದ ನಿಲಯಕ್ಕೆ ಹೋಗ್ತಾರೆ. ಅವರು ಹೋದಾಗ ಶ್ರೀನಿವಾಸ ಸ್ವಾಮಿಗೆ ತುಂಬಾ ಕೋಪ ಬರುತ್ತೆ. ಜನ್ಮಗಳಿಂದ ತನ್ನ ಭಕ್ತನಾಗಿದ್ದಾನೆ ಎಂದು ಆ ತೊಂಡಮಾನ್ ಚಕ್ರವರ್ತಿ ಬಂದಿರುವ ಕೆಲಸವನ್ನು ಪೂರ್ತಿ ಮಾಡ್ಕೊಡ್ತಾರೆ. ಅವರಿಗೆ ತುಂಬಾ ಕೋಪ ಬಂದಿರುತ್ತೆ. ಆಗ ಏನ್ ಮಾಡ್ತಾರೆ, ಶ್ರೀನಿವಾಸ ಸ್ವಾಮಿ ಸತಿ ಸಮೇತವಾಗಿ ಶಿಲಾರೂಪಕ್ಕೆ ಕನ್ವರ್ಟ್ ಆಗೋಗ್ತಾರೆ, ಒಂದು ವಿಗ್ರಹವಾಗಿ ಕನ್ವರ್ಟ್ ಆಗೋಗ್ತಾರೆ. ಸೊ ನಾವೀಗ್ಲೂ ಗಮನಿಸಬಹುದು, ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಲೆಫ್ಟ್ ಚೆಸ್ಟ್ ಮೇಲೆ ಲಕ್ಷ್ಮೀ ದೇವಿ ಇರ್ತಾರೆ ಅಂಡ್ ರೈಟ್ ಚೆಸ್ಟ್ ಮೇಲೆ ಪದ್ಮಾವತಿ ದೇವಿ ಇರ್ತಾರೆ. ಹೋದಾಗ ಗಮನಿಸಿ. ಸೊ ಅವರು ವಿಗ್ರಹವಾಗಿ ಕನ್ವರ್ಟ್ ಆದ್ರೂನು ಅವರು ಹೇಳ್ತಾರೆ ಏನಂದ್ರೆ, ನಾನು ಶಿಲಾರೂಪದಲ್ಲಿ ಇದ್ರೂನು ನನ್ನ ಕಣ್ಣ ಮುಂದೆ ಆಗುವುದನ್ನು ವೈಕುಂಠದಿಂದ ಇನ್ನೊಂದು ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಸೊ ನಾವು ತಿರುಮಲದಲ್ಲಿ ಹೆಂಗೆ ದೇವರ ದರ್ಶನ ಪಡಿತೀವೋ ಹಾಗೆ ಇನ್ನೊಂದು ಡೈಮೆನ್ಷನ್ ಅಲ್ಲಿ ದೇವತೆಗಳು ಬಂದು ಇನ್ನೊಂದು ಡೈಮೆನ್ಷನ್ ಅಲ್ಲಿರೋ ತಿರುಮಲವನ್ನು ದರ್ಶನ ಪಡ್ಕೊಂತಾ ಇರ್ತಾರೆ. ಅದಕ್ಕೆ ನಾವು ತಿರುಮಲ ಬೆಟ್ಟವನ್ನು ಕಲಿಯುಗದ ವೈಕುಂಠ ಅಂತ ಕರಿತೀವಿ. ಸೊ ಇದು 200 ಕೋಟಿ ವರ್ಷಗಳ ಹಿಂದೆ ಇರುವ ತಿರುಮಲ ಬೆಟ್ಟದ ಚರಿತ್ರೆ. ಸೊ ನಾನು ಹೇಳೋದೇನಂದ್ರೆ, ನಾವು ನೆಕ್ಸ್ಟ್ ಟೈಮ್ ತಿರುಮಲಕ್ಕೆ ಹೋದಾಗ ಸುಮ್ನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದಲ್ಲ, ಅಲ್ಲೇ ಒಂದು 2-3 ಡೇಸ್ ಇದ್ದು ಅಲ್ಲಿರುವ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ನೋಡಿ ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರೆ ಟ್ರಸ್ಟ್ ಮೀ ಯು ವಿಲ್ ಫೀಲ್ ಬ್ಲೆಸ್ಡ್. ಅಂಡ್ ವಿಡಿಯೋ ನೋಡೋವರೆಗೂ ನನ್ನ ಎಫರ್ಟ್ಸ್ ನಿಮ್ಗೆ ಕಾಣಿಸ್ಕೊಂಡ್ರೆ ಪ್ಲೀಸ್ ಹಿಟ್ ದಿ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಪ್ರಕ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನೆಲ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್. ಅಂಡ್ ನೆಕ್ಸ್ಟ್ ಬದ್ರಿನಾಥ್ ದೇವಸ್ಥಾನದ ಮೇಲೆ ಇನ್ನೊಂದು ವಿಡಿಯೋ ಮಾಡಬೇಕು ಅನ್ಕೊಂತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್. ಥ್ಯಾಂಕ್ ಯು ಅಂಡ್ ಯುವರ್ಸ್ ಪ್ರಕ್ಕಿ signing off.